ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ವಸಂತ ಮಾತಾಡ್ತಿರೋದು. ಹಾರೋ ಕೂಡ ಬೇಗನೆ ಎದ್ದಿದ್ರು ಇವತ್ತು. ಸ್ಕೂಲಿಗೆ ಕಳಿಸ್ಬೇಕಿತ್ತಲ್ವಾ. ಇನ್ನು ಅವ್ರಿಗೆ ಅಭ್ಯಾಸ ಆಗಿದೆ ನೋಡಿ, ಅವರೇನೆ ಬೇಗ ಎದ್ದೇಳ್ತಾರೆ. ಇವಾಗ ಡೈಲಿ ಏನು ಟೈಮಿಂಗ್ಸ್ಗೆ ಎಬ್ಬಿಸ್ತೀವೋ ಇವಾಗ ಅವರು ಕೂಡ ಅದೇ ಟೈಮ್ಗೆ ಪಟ್ ಅಂತ ಎದ್ಬಿಡ್ತಾರೆ. ಸರಿ, ಅವ್ರದ್ದು ನೈಲ್ಸ್ ಬಂದಿದೆ ಅಂತ ಅಂದ್ಬಿಟ್ಟು ಆಚೆಗಡೆ ಕೂರಿಸ್ಕೊಂಡು ನೈಲ್ಸ್ ಕಟ್ ಮಾಡ್ತಾ ಇದ್ದೆ. ಇನ್ನು ಸ್ನಾನ ಕೂಡ ಮಾಡಿಸಿರ್ಲಿಲ್ಲ. ಇನ್ನು ಅವ್ರ ಡ್ಯಾಡಿ ಕೂಡ ಸ್ನಾನ ಮಾಡಿಸ್ತೀನಿ ಅಂತ ಕರ್ಕೊಂಡು ಹೋದ್ರು. ನಾನು ಆರೋ ಲಂಚ್ ಬಾಕ್ಸ್ಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ತಾ ಇದ್ದೀನಿ. ಒಂದು ಕಪ್ಪಷ್ಟು ಮೊಳಕೆ ಕಾಳು ತಗೊಂಡಿದ್ದೀನಿ. ಹೆಸರು ಕಾಳು ಮತ್ತೆ ಕಡಲೆ ಕಾಳನ್ನ ಮೊಳಕೆ ಕಟ್ಟಿಟ್ಟಿದ್ದೆ. ಅದನ್ನ ದೋಸೆ ಮಾಡೋಣ ಅಂತ ತಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಸ್ಪೈಸಿ ಇರ್ಲಿ ಅಂತ ಹೇಳ್ಬಿಟ್ಟು ಒಂದು ಖಾರ ಇಲ್ದಿರೋದು 3 ಹಸಿಮೆಣಸಿನ್ಕಾಯಿ ತಗೊಂಡು ಸ್ವಲ್ಪ ಕರಿಬೇವು, ಜೀರಿಗೆ, ಒಂದು 4 ಎಸ್ಲು ಬೆಳ್ಳುಳ್ಳಿ, ಸ್ವಲ್ಪ ಸಾಲ್ಟ್ ಹಾಕೊಂಡು ಚೆನ್ನಾಗಿ ರುಬ್ಕೊಂಡಿದ್ದೀನಿ. ಈ ರೀತಿ ತವದ ಮೇಲೆ ಚಿಕ್ಕದಾಗಿ ಹಾಕೋಬೇಕು. ದೋಸೆನ ಚಿಕ್ಕದಾಗಿದ್ರೆ ಚೆನ್ನಾಗಿರುತ್ತೆ ಅಲ್ವಾ, ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ. ಇದ್ರ ಮೇಲೆ ಲಾಸ್ಟಲ್ಲಿ ನಾನು ಒಂದು ಸ್ವಲ್ಪ ಆನಿಯನ್ ಕಟ್ ಮಾಡಿ ಇಟ್ಕೊಂಡಿದ್ದೆ, ಮತ್ತೆ ಕ್ಯಾರೆಟ್ ತುರಿದು ಇಟ್ಕೊಂಡಿದ್ದೆ. ಅದು ಕೂಡ ಈ ರೀತಿ ಉದುರಿಸ್ಕೊತಾ ಇದ್ದೀನಿ. ಸ್ವಲ್ಪ ಆಯಿಲ್ ಬೇಕಂದ್ರೆ ಆಯಿಲ್ ಹಾಕೋಬಹುದು, ತುಪ್ಪ ಬೇಕಂದ್ರೆ ತುಪ್ಪ ಹಾಕೋಬಹುದು. ನಾನು ಆಯಿಲ್ ಹಾಕೊತಾ ಇದ್ದೀನಿ. ಈ ರೀತಿ ಕೊಡೋದ್ರಿಂದ ಮಕ್ಕಳಿಗೂ ತುಂಬಾ ಇಷ್ಟ ಆಗುತ್ತಲ್ವಾ, ಕಲರ್ಫುಲ್ ಆಗಿರುತ್ತಲ್ವಾ. ಅದಕ್ಕೆ ನೋಡಿ ಎಷ್ಟು ನೀಟಾಗಿ ಬರ್ತಾ ಇದೆ. ತವಾಗೆ ಸ್ವಲ್ಪನೂ ಅಂಟ್ಕೊಂತಾ ಇಲ್ಲ, ಅಷ್ಟು ನೀಟಾಗಿ ಬರ್ತಾ ಇದೆ. ಇದು ನಾನು ಡೈರೆಕ್ಟ್ ಆಗಿ ರುಬ್ಕೊಂಡ ಹಾಕ್ತಾ ಇರೋದು. ನಾನು ಒಂದೇನು 10 ನಿಮಿಷನೂ ಬಿಟ್ಟಿಲ್ಲ, ಏನೂ ಇಲ್ಲ. ಡೈರೆಕ್ಟ್ ಆಗಿ ರುಬ್ಬಿಟ್ಟು ಡೈರೆಕ್ಟ್ ಆಗಿ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಬಂದಿದೆ. ಇದನ್ನೇ ಆರೋಗ್ಯ ಕೂಡ ಸ್ವಲ್ಪ ತಿನ್ಸೋಣ ಅಂತ ಹೇಳ್ಬಿಟ್ಟು ಮೊಸರು ಜೊತೆ ತಿನ್ನಿಸ್ತಾ ಇದ್ದೀನಿ. ಅವರು ಮಿಲ್ಕ್ ಬೇಡ ಮಮ್ಮಿ ಇವತ್ತು ದೋಸೆನೇ ಕೊಡಿ ತಿಂತೀನಿ ಅಂತ ಹೇಳಿದ್ರು. ನಾನು ಇವತ್ತು ಮಿಲ್ಕ್ ಕೊಡಲಿಲ್ಲ, ಹಾಗಾಗಿ ದೋಸೆನೇ ತಿನ್ನಿಸ್ತಾ ಇದ್ದೀನಿ. ಈ ದೋಸೆ ಜೊತೆ ಸ್ವಲ್ಪ ಚಿತ್ರಾನ್ನ ಮಾಡ್ಕೊಂಡಿದ್ದೆ, ಟೊಮೊಟೊ ಚಿತ್ರಾನ್ನ. ಅದು ಕೂಡ ಸೇರಿಸಿ ಪ್ಯಾಕ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಮೊಸರು ಅದನ್ನು. ಬಟ್ ಏನಪ್ಪಾ ಅಂದರೆ ಮಕ್ಕಳಿಗೆ ಡೈಲಿ ಬೆಳಗ್ಗೆ ಎದ್ದರೆ ಏನು ಮಾಡೋದು ಅನ್ನೋದೇ ಒಂದು ತಲೆನೋವು ನೋಡಿ. ಮಾಡೋದು ಅಂತಾನೆ ಗೊತ್ತಾಗಲ್ಲ ನೋಡಿ. ಬೆಳಗ್ಗೆ ಹೊತ್ತು ಬ್ರೇಕ್ಫಾಸ್ಟಿಗೆ ಇನ್ಸ್ಟೆಂಟಾಗಿ ಮಾಡೋಣ ಅಂತ ಅಂದ್ಬಿಟ್ಟು ದೋಸೆ ಮಾಡಿದೆ. ಅವ್ರಿಗೆ ನೋಡೋಕ್ಕೆ ಕಲರು ಚೆನ್ನಾಗಿರಬೇಕು ಮತ್ತು ಟೇಸ್ಟ್ ಆಗಿರಬೇಕು, ಡಿಫ್ರೆಂಟ್ ಆಗಿರಬೇಕು. ಹಂಗಿದ್ರೆ ಮಕ್ಕಳು ತಿಂತಾರೆ, ಇಲ್ಲ ಅಂದರೆ ರಿಟರ್ನ್ ತೊಗೊಂಡು ಬಂದಿರ್ತಾರೆ. ಲೋಕೇಶ್ ಅವರು ಕೂಡ ಟಿಫನ್ ಮಾಡಿಕೊಂಡು ಅವರು ಕೂಡ ಆಫೀಸ್ಗೆ ಹೊರಟರು. ಸರಿ ಆಯಿತು, ಅಷ್ಟರಲ್ಲಿ ಯಾರೋ ಕೂಡ ರೆಡಿ ಆಗಿದ್ರಲ್ಲ ಅಂತ ಅಂದ್ಬಿಟ್ಟು ಅವ್ರನ್ನೂ ಕರ್ಕೊಂಡು ನಾನು ಹೊರಟೆ, ಟೈಮ್ ಆಗಿದೆ ಅಂತ. ಇವತ್ತು ಸ್ವಲ್ಪ ವೆದರು ಚಳಿ ಇದೆ ಅಂತ ಅಂದ್ಬಿಟ್ಟು ಆರೋಗ್ಯ ಹೇಳಿದೆ, ಸ್ವಲ್ಪ ಟೋಪಿ ಹಾಕೊಳ್ಳಿ, ವೆದರ್ ಕೋಲ್ಡ್ ಇದೆ, ನಿಮಗೂ ಶೀತ ಆಗುತ್ತೆ ಅಂದರೆ ಏನು ಹೇಳಿದ್ರು ಕೇಳ್ತಾ ಇಲ್ಲ. ಅವ್ರಿಗೆ ಟೋಪಿ ಅಂದ್ರೇನೆ ಇಷ್ಟ ಇಲ್ಲ. ಸೊ ಅದಕ್ಕೆ ಹಂಗೇನೆ ಬರ್ತಾ ಇದ್ದಾರೆ ನೋಡಿ. ಸರಿ, ಇನ್ನೇನು ಟೈಮ್ ಆಯ್ತು ಅಂತ ನಾನು ಕೂಡ ಹಾಗೇನೆ ಕರ್ಕೊಂಡು ಹೋದೆ. ಇನ್ನು ಅವ್ರನ್ನೂ ಕೂಡ ಸ್ಕೂಲ್ ಹತ್ರ ಬಿಟ್ಬಿಟ್ಟು ಮನೆಗೆ ಬಂದ್ರೆ ಏನಾದ್ರು ಮಾಲ್ಟ್ ಮಾಡ್ಕೊಂಡು ಕುಡಿಯೋಣ, ಆಮೇಲೆ ಬೇಕಾದ್ರೆ ಟಿಫನ್ ಮಾಡಕ್ಕೆ ಆಗುತ್ತೆ, ತಿನ್ನೋದಕ್ಕೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಮಾಲ್ಟ್ ಮಾಡ್ಕೊಂಡು ಕುಡ್ದೆ. ಇದು ಕುಡಿಯೋದ್ರಿಂದ ನಂಗೇನೋ ಒಂದು ಸ್ವಲ್ಪ ಏನು ಹೇಳಿ ಕೆಲಸ ಮಾಡೋದಕ್ಕಾದ್ರೂ ಸರಿ ಹೋಗುತ್ತೆ, ಆಮೇಲೆ ಬೇಗನೂ ಹಶ್ವಾಗುತ್ತೆ, ನಮಗೆ ಊಟನೂ ತಿನ್ಬೇಕು ಅಂತ ಅನ್ಸುತ್ತೆ. ಅದಕ್ಕೋಸ್ಕರ ಇದನ್ನ ಮಾಡ್ಕೊಂಡು ಕುಡಿತೀನಿ ಫಸ್ಟು. ಇವಾಗ ಇದು ಕುಡ್ದಾದ ತಕ್ಷಣ ಇನ್ನ ಆರೋದು ಹೋದ್ಮೇಲೆ ಮನೆ ಕೆಲಸ ಇದ್ದೇ ಇರುತ್ತಲ್ವಾ, ಎಲ್ಲಾನು ಮಾಡ್ಬೇಕಲ್ವಾ. ನೋಡಿ ಕಿಚನ್ ಎಲ್ಲ ಫುಲ್ಲು ಹರಡಿದೆ. ಇದು ಬಾಟ್ಲೆಲ್ಲ ವಾಶ್ ಮಾಡಿರ್ಲಿಲ್ಲ, ತುಂಬಾ ದಿನ ಆಗೋಯ್ತು ಅಂತ ಹೇಳ್ಬಿಟ್ಟು ಸರಿ ಇವತ್ತೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಎಲ್ಲಾನು ತೆಗಿತಾ ಇದ್ದೀನಿ. ಕಾಳುಗಳೆಲ್ಲ ಯಾವ್ದ್ಯಾವ್ದು ಖಾಲಿ ಆಗಿದೆ, ಮತ್ತೆ ಎಲ್ಲಾನು ಫಿಲ್ ಮಾಡ್ಕೋಬೇಕಲ್ಲ ಅಂತ ಅಂದ್ಬಿಟ್ಟು ಕ್ಲೀನ್ ಮಾಡ್ಕೊಂಡಂಗೂ ಆಗುತ್ತೆ, ಫಿಲ್ ಮಾಡ್ಕೊಂಡಂಗೂ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ರೀತಿ ಏನಿಲ್ಲ ಅಂದರೂ 15 ಡೇಸ್ಗೆ ಒಂದು ಟೈಮ್, ಇಲ್ಲಾಂದರೆ 1 ತಿಂಗಳಿಗೆ ಒಂದ್ಸರಿ ಆದರೂ ಮಾಡ್ಕೊತೀನಿ. ಇವಾಗ ಆರೋ ಸ್ಕೂಲಿಗೆ ಹೋಗ್ತಾ ಇರೋದ್ರಿಂದ ಸ್ವಲ್ಪ ಕಡಿಮೆ ಇದೆ ಕೆಲಸ, ಯಾಕೆಂದ್ರೆ ಸ್ವಲ್ಪ ಆಲ್ಮೋಸ್ಟ್ ಮನೆ ನೀಟಾಗೇ ಇರುತ್ತೆ. ಆರೋ ಸ್ಕೂಲಿಗೆ ಹೋಗಕ್ ಮುಂಚೆ ಏನಿಲ್ಲ ಅಂದ್ರೂ ಭಾರಿ ಆಟೋ ಸಾಮಾನುಗಳೇನೆ ಇರೋದು, ಆಮೇಲೆ ವಾಟರ್ ಸಿಕ್ಕರೆ ವಾಟರಲ್ಲಿ ಆಟಾಡೋದು, ಇದೇ ಥರ ಮಾಡ್ತಾ ಇದ್ರು. ಈಗ ಅವ್ರು ಸ್ಕೂಲಿಗೆ ಹೋಗಿ ಬಂದ್ರೂ ಸ್ವಲ್ಪ ಆಲ್ಮೋಸ್ಟ್ ಮನೆ ನೀಟಾಗಿರುತ್ತೆ. ಅವರು ಕೂಡ ಬರ್ತಾರೆ, ಟೈಮೇ ಸಿಗಲ್ವಲ್ಲ ಅವ್ರಿಗೆ ಆಟ ಆಡೋಕ್ಕೆ. ಇವಾಗ ಬರ್ತಾರೆ, ಊಟ ಮಾಡ್ತಾರೆ, ಸ್ವಲ್ಪ ಹೊತ್ತು ಮಲ್ಕೊತಾರೆ, ಮತ್ತೆ ಹೋಮ್ವರ್ಕ್ ಇರುತ್ತೆ ಅಂತ ಹೋಮ್ವರ್ಕ್ ಮಾಡ್ಕೊಳ್ಳೋದು ಅದೆಲ್ಲ ಇರುತ್ತೆ ನೋಡಿ. ಅದಕ್ಕೇನೆ ಅವರೇನೆ ಸ್ವಲ್ಪ ಆಟ ಆಡೋದು ಕಮ್ಮಿ ಮಾಡಿದ್ದಾರೆ ಅಷ್ಟೇನೆ. ಇನ್ನು ಹಾಲಲ್ಲಿ ಸ್ವಲ್ಪ ಕೆಲಸ ಇರುತ್ತೆ, ಅವಾಗಲೇ ಪಟ್ ಅಂತ ಕ್ಲೀನ್ ಮಾಡ್ಕೊಬಿಡ್ತೀನಿ. ನನಗೂ ಕೂಡ ಜಾಸ್ತಿ ಹೊತ್ತು ಕೆಲಸ ಇರಲ್ಲ, ಅದು ಹಂಗೆ ಬಿಟ್ಟರೆ ಮತ್ತೆ ಅದೇ ಥರನೇ ಆಗೋಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಒಂದಾದರೂ ಅಷ್ಟೇನೆ ಅವಾಗಲೇ ಏನಾದರೂ ತರಕಾರಿ ಕಟ್ ಮಾಡಿಕೊಂಡ್ರೆ ಅವಾಗಲೇ ಎತ್ತಿಟ್ಕೊಂಡ್ಬಿಟ್ರೆ ನಮಗೂ ಕೂಡ ಕೆಲಸ ಇರಲ್ಲ, ಬೇಗನೆ ಕ್ಲೀನ್ ಮಾಡ್ಕೋಬೋದು. ಮತ್ತು ಮಕ್ಕಳೇನು ರೆಡಿ ಮಾಡೋಕ್ಕಾಗಿರ್ಬೋದು, ಅವ್ರನ್ನ ಊಟ ತಿನ್ನಿಸೋದೇ ಒಂದು ನಮಗೆ ಮೇಯ್ನು. ಅಡುಗೆ ಮಾಡೋದ್ರೂ ತೊಂದರೆ ಇರಲ್ಲ, ಅವ್ರಿಗೆ ಊಟ ತಿನ್ನಿಸ್ತೀವಿ ನೋಡಿ, ಅಲ್ಲೇ ಟೈಮ್ ಆಗೋಗ್ಬಿಡುತ್ತೆ. ಅಷ್ಟು ಎಷ್ಟು ಬೇಗಪ್ಪ ಸಂಜೆ ಆಗೋಯ್ತು, ಇನ್ನೂ ನೋಡಿದ್ರೆ ನಮ್ಮದು ಕೆಲಸನೇ ಆಗೋಗಿರಲ್ಲ ಅನ್ನೋ ಥರ ಇದ್ಬಿಡುತ್ತೆ. ಸೊ ಅದಕ್ಕೆ ಅವಾಗಿಂದ ಆ ಕ್ಷಣಕ್ಕೆ ಏನೇನಿರುತ್ತೋ ಅವಾಗಲೇ ಮಾಡಿಕೊಂಡ್ರೆ ನಮಗೂ ಸ್ವಲ್ಪ ಕಷ್ಟ ಅನಿಸಲ್ಲ. ಸ್ವಲ್ಪ ಪಾತ್ರೆಗಳೆಲ್ಲ ವಾಶ್ ಮಾಡಿದ್ನಲ್ಲ, ಅದೆಲ್ಲ ಆಚೆಗಡೆ ಸ್ವಲ್ಪ ಇಡ್ತಾ ಇದ್ದೀನಿ, ಅದ್ರದ್ದು ನೀರೆಲ್ಲ ಇಳ್ಕೊಳ್ಳುತ್ತೆಲ್ಲ ಅಂತ ಅಂದ್ಬಿಟ್ಟು. ಮಿಕ್ಕಿದ್ದು ಬಾಟ್ಲಿಗಳೆಲ್ಲ ಇತ್ತಲ್ಲ, ಅದು ನೀರು ಇಳ್ಕೊಳ್ಳೋ ಅಷ್ಟೊತ್ತಿಗೆ ಇದನ್ನು ವಾಶ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇದನ್ನೆಲ್ಲ ವಾಶ್ ಮಾಡ್ಕೊತಾ ಇದ್ದೀನಿ.
ನನಗೂ ಕೂಡ 3 ಡೇಸಿಂದ ಹುಷಾರಿರ್ಲಿಲ್ಲ. ಸ್ವಲ್ಪ ಶೀತ ಕೆಮ್ಮು ಆಗಿತ್ತು. ಎಷ್ಟೇ ಕಷಾಯ ಏನೇ ಮಾಡ್ಕೊಂಡು ಕುಡಿದ್ರುನು ಮತ್ತಾದ್ರೂ ಇಷ್ಟಾದ್ರೂ ವಾಯ್ಸ್ ಬರ್ತಾ ಇದೆ. 2 ಡೇಸಿಂದ ವಾಯ್ಸೇ ಇರ್ಲಿಲ್ಲ. ನಾನು ವಿಡಿಯೋ ಮಾಡಿ ಇಟ್ಕೊಂಡಿದ್ದೆ, ಬಟ್ ವಾಯ್ಸ್ ಕೊಡಕ್ಕೆ ಆಗ್ತಾ ಇರ್ಲಿಲ್ಲ. ಅದ್ರಲ್ಲೂ ಇವತ್ತು ವಾಯ್ಸ್ ಕೊಡ್ತಾ ಇದ್ದೀನಿ. ಪರವಾಗಿಲ್ಲ, ಇಷ್ಟಾದ್ರೂ ಬರ್ತಾ ಇದೆ ಅಲ್ಲ ಅಂತ ಅಂದ್ಬಿಟ್ಟು. ನೋಡ್ತಾ ಇರ್ಬೋದು ನಿಮ್ಗೇನೆ ವಾಯ್ಸ್ ಎಷ್ಟು ಡಿಫ್ರೆನ್ಸ್ ಇದೆ ಅಂತ. ನನ್ಗೇನು ಅರೌಂಡ್ 2 o'clock ಬರೋಷ್ಟೊತ್ತಿಗೆ ಎಲ್ಲಾನು ಕೆಲ್ಸಾನೇ ಮಾಡ್ಕೊಂಡಿರ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದೀನಿ. ಆರೋ ಬರೋಷ್ಟರಲ್ಲಿ ಮುಗಿಸ್ಕೊಳ್ಳೋಣ ಅಂತ ಎಲ್ಲಾನು ಕೆಲ್ಸನು. ಅವ್ನ್ ಕರ್ಕೊಂಡ್ ಬರುವಾಗ ಮನೇಲಿ ಏನ್ ಕೆಲ್ಸ ಇರಬಾರ್ದು, ಅವನ್ ಜೊತೆ ಆಟ ಆಡ್ಕೋಬೇಕು ಅಂತ ಹೇಳ್ಬಿಟ್ಟು ಅನ್ಕೊಂಡಿದೀನಿ. ನೋಡೋಣ ಎಷ್ಟೊತ್ತಾಗುತ್ತೆ ಅಂತ. ಗೋಡೆ ಎಲ್ಲ ಉಜ್ಜಿಬಿಟ್ಟು ಅದನ್ನ ಕೂಡ ಎಲ್ಲ ಒರೆಸಿ ಇಟ್ಟಿದೀನಿ. ಅದು ಕೂಡ ಡ್ರೈ ಆಗ್ತೈತೆ. ಅಷ್ಟೊತ್ತಿಗೆ ಇದನ್ನ ವಾಶ್ ಮಾಡಿ ಇಟ್ಕೊಂಡ್ರೆ ಇದು ಕೂಡ ಸ್ವಲ್ಪ ಆಚೆಗಡೆ ಇಟ್ರೆ ನೀರೆಲ್ಲ ಇಳ್ಕೊಳತ್ತಲ್ಲ ಅಂತ ಅಂದ್ಬಿಟ್ಟು ಎಲ್ಲಾನು ವಾಶ್ ಮಾಡಿದಾಯ್ತಲ್ಲ, ತಗೊಂಡೋಗಿ ಆಚೆಗಡೆ ಇಟ್ಕೊಂತಾ ಇದೀನಿ. ಇದು ಆಚೆಗಡೆ ಇಟ್ಕೊಂಡು ಸ್ವಲ್ಪ ನೀರೆಲ್ಲ ಹಿಳ್ಕೊಂಡು ಗಾಳಿಗೆಲ್ಲ ಬೇಗ ಡ್ರೈ ಆಗುತ್ತಲ್ವಾ, ನಾನು ಒಳಗಡೆ ಕೆಲಸ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು. ಇನ್ನು ಸ್ಟವ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಇದ್ರದ್ದು ಸ್ಟ್ಯಾಂಡ್ಸ್ ಎಲ್ಲ ಇದೆಯಲ್ಲ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಇದು ಡ್ರೈ ಆಗುತ್ತೆ ಅಂದ್ಬಿಟ್ಟು ಆಚೆಗಡೆ ಇಟ್ಕೊಂಡೆ. ನೋಡಿ ಇದು ಫುಲ್ ಸ್ಟ್ಯಾಂಡ್ ಎಲ್ಲ ಗಲೀಜಾಗಿದೆ ಅಂತ ಅಂದ್ಬಿಟ್ಟು ಇದು ಕೂಡ ವಾಶ್ ಮಾಡ್ತಾ ಇದ್ದೀನಿ. ಇನ್ನೇನು ಸ್ಟ್ಯಾಂಡ್ ಎಲ್ಲ ವಾಶ್ ಮಾಡ್ಕೊಂಡಿದ್ದಾಯ್ತು. ಸಿಂಕ್ ಕ್ಲೀನ್ ಮಾಡ್ಕೊಂತ ಇದೀನಿ. ನನ್ಗೆ ಸಿಂಕ್ ಯಾವಾಗ್ಲೂ ನೀಟಾಗಿರ್ಬೇಕು. ಸಿಂಕ್ ಮತ್ತೆ ಸ್ಟವ್ ಇವೆರಡು ನೀಟಾಗಿದ್ರೆ ಅಡ್ಗೆ ಮನೆಗೆ ಬರಕ್ಕೆ ಏನೋ ಒಂಥರ ಖುಷಿ ನೋಡಿ. ಅದ್ರೊಳಗಡೆ ಪಾತ್ರೆ ಎಲ್ಲ ಇಟ್ಕೊಂಡು ಹಂಗೆ ಇಟ್ಕೊಂಡ್ರೆ ಅದೇನೋ ಒಂಥರ ಯಪ್ಪ ಎಷ್ಟೊಂದಿದೆ, ಎಷ್ಟು ತೊಳೆದ್ರು ಅದೇ ತರ ಇರುತ್ತೆ ಅನ್ನೋ ತರನೇ ಆಗುತ್ತಲ್ಲ. ಅದಕ್ಕೆ ಫಸ್ಟ್ ಸಿಂಕ್ ಅಲ್ಲಿ ಏನಿದ್ರು ಪಟ್ ಅಂತ ಅವಾಗ್ಲೇ ವಾಶ್ ಮಾಡ್ಕೊಂಡ್ರೆ ಅಷ್ಟು ನೀಟಾಗಿರುತ್ತೆ. ನಮ್ಗೆ ಮತ್ತೆ ವಾಶ್ ಮಾಡ್ಕೊಳಕ್ಕೂ ಈಸಿ ಆಗುತ್ತೆ. ನಮ್ಮ ಮನೆಗೆ ಯಾರೇ ಬಂದ್ರು ನೀವು ಸಿಂಕ್ ಎಷ್ಟು ಚೆನ್ನಾಗಿ ಇಟ್ಕೊಂಡಿದೀರಾ, ಮತ್ತೆ ಕಿಚನ್ ಆದ್ರೂ ಅಷ್ಟೇನೆ ಎಷ್ಟು ನೀಟಾಗಿ ಇಟ್ಕೊಂಡಿದೀರಾ ಬಂದವ್ರು ಹೇಳೋದೆ ಫಸ್ಟ್ ನನಗೆ ಇದನ್ನೇ. ನೀವೇನ್ ನೀಟಾಗಿ ಇಟ್ಕೊಂಡಿರ್ತೀರಾ, ಬಟ್ ಆಲ್ಮೋಸ್ಟ್ ನೀವು ಕಿಚನ್ ಮಾತ್ರ ತುಂಬಾನೇ ಚೆನ್ನಾಗಿ ಇಟ್ಕೊಂಡಿರ್ತೀರಾ ಅಂತ ಹೇಳ್ತಾರೆ. ಅಷ್ಟೇ, ನನ್ಗೆ ಕಿಚನ್ ಕ್ಲೀನ್ ಇದ್ರೇನೆ ನನ್ಗೆ ಎಲ್ಲ ಅಡ್ಗೆ ಮನೆಗೆ ಹೋಗಕ್ ಇಷ್ಟ ಆಗೋದು. ಅದಕ್ಕೆ ನಾನು ಕಿಚನ್ ಯಾವಾಗ್ಲೂ ನೀಟಾಗಿ ಇಟ್ಕೊಂಡಿರ್ತೀನಿ. ಬಟ್ ಯಾರಾದ್ರೂ ಹೇಳಿ ಅಂತ ನಾನು ಕ್ಲೀನ್ ಆಗಿ ಇಟ್ಕೊಳ್ಳಲ್ಲ. ನನ್ ಮನೆ ನೀಟಾಗಿರುತ್ತೆ, ನನ್ ಕಿಚನ್ ನೀಟಾಗಿರುತ್ತೆ, ನನಗೆ ಖುಷಿ ಆಗುತ್ತೆ. ಅದಕ್ಕೋಸ್ಕರ ನಾನು ಯಾವಾಗ್ಲೂ ನೀಟಾಗಿ ಇಟ್ಕೊಂಡಿರ್ತೀನಿ. ಬಟ್ ಅವರು ಬಂದ್ ನೋಡಿದಾಗ ಅವ್ರಿಗೆ ಖುಷಿ ಆಗೋದ್ರಿಂದಾನೇ ಅದಕ್ಕೆ ಹೇಳ್ತಾರೆ ಅಲ್ವಾ. ನಮ್ಗೂ ಅವ್ರು ಹೇಳೋದ್ರಿಂದ ಏನೋ ಒಂಥರ ಖುಷಿ. ನಮ್ಗೆ ಗೊತ್ತಾಗಲ್ಲ ನೋಡಿ, ಯಾರಾದ್ರೂ ಹೇಳಿದ್ರೆ ಹೌದಾ ನಾವು ಕಿಚನ್ ಇಷ್ಟು ನೀಟಾಗಿ ಇಟ್ಕೊಂಡಿದ್ವಿ ಅಂತ, ಅವಾಗನು ಇನ್ನೊಂದ್ ಸ್ವಲ್ಪ ಖುಷಿ ಜಾಸ್ತಿ ಆಗುತ್ತೆ. ಇನ್ನು ಈ ಬಾಟ್ಲುಗಳೆಲ್ಲ ವಾಶ್ ಮಾಡ್ಕೊಂಡಿದ್ನಲ್ಲ, ಇದನ್ನೆಲ್ಲ ಸಪ್ರೇಟ್ ಆಗಿ ಒಂದ್ಸರಿ ಒರೆಸ್ಕೊಂಡು ಇಟ್ಕೊಂಡಿದ್ದೆ. ಅದನ್ನ ಇವಾಗ ತೆಗ್ದಿಟ್ಟಿರೋದು ಜೀರಿಗೆ ಕಾಳುಗಳು ಎಲ್ಲಾನು ತೆಗ್ದಿಟ್ಟಿದ್ದೀನಲ್ಲ, ಅದನ್ನ ಮತ್ತೆ ರೀಫಿಲ್ ಮಾಡ್ಕೊತಾ ಇದ್ದೀನಿ. ಯಾವ್ದ್ಯಾವ್ದು ಇಲ್ಲ, ಯಾವ್ದ್ಯಾವ್ದು ಬೇಕು ಮೇಯ್ನು ಅಂತ ಅಂದ್ಬಿಟ್ಟು ನೋಡ್ಕೊಂಡು ಹಾಕೊಂತಾ ಇದ್ದೀನಿ. ನನ್ಗೆ ಏನ್ ಎಮರ್ಜೆನ್ಸಿ ಇದೆ ಅದನ್ನೆಲ್ಲ ಫ್ರಂಟ್ ಅಲ್ಲಿ ಇಟ್ಕೊಂತೀನಿ, ಬೇಡದೇ ಇರೋದೆಲ್ಲ ಹಿಂದೆ ಹಾಕೊಂತೀನಿ. ಯಾಕೆಂದ್ರೆ ನನ್ಗೆ ಗೊತ್ತಾಗ್ಬಿಡುತ್ತಲ್ವಾ ಕಿಚನ್ ಅಲ್ಲಿ ಯಾವ್ದ್ಯಾವ್ದು ಜಾಸ್ತಿ ಯೂಸ್ ಮಾಡ್ಕೊಂತೀನಿ ಅಂತ ಅಂದ್ಬಿಟ್ಟು. ಇನ್ನು ಆರವ್ನ ಸ್ಕೂಲಿಗೆ ಕರ್ಕೊ ಬರಕ್ಕೆ ಇನ್ನೂ 1 hour ಟೈಮ್ ಇದೆ. ಪರವಾಗಿಲ್ಲ, ಎಷ್ಟು ಬೇಗನೆ ನಾನು ಮಾಡ್ಕೊಂಡಿದ್ದೀನಿ ಕೆಲಸ. ತುಂಬಾನೇ ಬೇಗ ಆಗ್ತಾ ಇದೆ. ಆರೋ ಬಂದಿದ್ರೆ ಇಷ್ಟು ಕೆಲಸ ಮಾಡ್ಕೊಳಕ್ ಆಗ್ತಾ ಇರ್ಲಿಲ್ಲ. ಯಾಕೆಂದ್ರೆ ಮಧ್ಯದಲ್ಲಿ ಮಮ್ಮಿ ನಾನ್ ಮಾಡ್ತೀನಿ ಹೆಲ್ಪು ಅಂತ ಹೇಳ್ಬಿಟ್ಟು ನನಗೆ ತುಂಬಾನೇ ತೊಂದರೆ ಕೊಡ್ತಾ ಇದ್ರು. ನಾನು ಪಾತ್ರೆ ವಾಶ್ ಮಾಡ್ತಾ ಇದ್ರೆ ಅವರು ಪಾತ್ರೆ ವಾಶ್ ಮಾಡೋದು, ಮತ್ತೆ ಕಾಳುಗಳನ್ನೆಲ್ಲ ಈ ತರ ಹಾಕೋದು ಚೆಲ್ಲೋದು ಇದನ್ನೆಲ್ಲ ಮಾಡ್ತಾ ಇದ್ರು. ಈಗ ಅವ್ರು ಸ್ಕೂಲಿಗೆ ಹೋಗಿರೋದ್ರಿಂದ ನಾನು ಸ್ವಲ್ಪ ಕೆಲಸ ಬೇಗ ಮಾಡ್ಕೊತಾ ಇದೀನಿ. ನೋಡಿ ಎಷ್ಟು ಬೇಗ. ಇನ್ನು 1 hour ಟೈಮ್ ಇದೆಯಲ್ಲ, ಅಷ್ಟೊತ್ತಿಗೆ ಇನ್ನೇನ್ ಇದೆಲ್ಲ ಫುಲ್ ರೆಡಿ ಮಾಡ್ಬಿಟ್ಟು ಹೋಗೋಣ ಅಂತ ಅಂದ್ಬಿಟ್ಟು ಆಲ್ಮೋಸ್ಟ್ ನನ್ನ ಕಿಚನ್ ಎಲ್ಲ ರೆಡಿ ಆಯ್ತು. ಇನ್ನು ಬಾಟ್ಲಿಗಳನ್ನ ಸೆಟ್ ಮಾಡ್ಕೊತಾ ಇದ್ದೀನಿ. ಒಂದ್ ಸ್ವಲ್ಪ ಮಾಡ್ಕೊಂಡ್ಬಿಟ್ರೆ ಮುಗೀತು. ಆಲ್ಮೋಸ್ಟ್ ನನ್ನ ಕಿಚನ್ ಎಲ್ಲ ರೆಡಿ ಆಯ್ತು. ಇನ್ನು ಆರೋ ಕರ್ಕೊ ಬರೋದಕ್ಕೂ ಸರಿ ಹೋಗುತ್ತೆ ನನಗೂ ಕೂಡ ಟೈಮು. ಫೈನಲಿ ನನ್ನ ಕಿಚನ್ ಕಂಪ್ಲೀಟ್ ಆಯ್ತು. ಇವತ್ತೆಲ್ಲ ಫುಲ್ ಕ್ಲೀನ್ ಮಾಡ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ವಿಡಿಯೋ ಏನಾದ್ರೂ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಅಂತ. ಇನ್ನೂ ಚೆನ್ನಾಗಿ ಏನಾದ್ರೂ ಇಟ್ಕೋಬಹುದು ಅಂತ ನಿಮ್ಗೆ ಏನಾದ್ರೂ ಅನ್ಸಿದ್ರೆ ನನಗೆ ಸ್ವಲ್ಪ ಐಡಿಯಾ ಬರುತ್ತೆ. ನೀವು ಕಮೆಂಟ್ಸ್ ಅಲ್ಲಿ ತಿಳಿಸಿದ್ರೆ ನಾನು ಕೂಡ ತಿಳ್ಕೊಂತೀನಿ. ನೋಡಿ ಇಷ್ಟು ಸಿಂಪಲ್ ಆಗಿ ಇಟ್ಕೊಂಡಿದ್ದೀನಿ. ಇದೇ ನನ್ನ ಕಿಚನು. ನನಗೆ ಏನಪ್ಪಾ ಅಂತ ಅಂದ್ರೆ ನನಗೆ ಜಾಸ್ತಿ ಯಾವ್ದು ಯೂಸ್ ಆಗುತ್ತೆ ಅಡ್ಗೆ ಮಾಡ್ಕೊಳ್ಳೋದಕ್ಕೆ ಅಂತ ಅಂದ್ಬಿಟ್ಟು ಆ ತರ ಅದು ಮಾತ್ರ ಮುಂದೆ ಫ್ರಂಟ್ ಅಲ್ಲಿ ಇಟ್ಕೊಂಡಿದ್ದೀನಿ. ಇನ್ನು ಮಿಕ್ಕಿದ್ದು ಬಂದ್ಬಿಟ್ಟು ಬ್ಯಾಕ್ ಸೈಡ್ ಇಟ್ಕೊಂಡಿದ್ದೀನಿ. ಅದು ಜಾಸ್ತಿ ಯೂಸ್ ಆಗಲ್ಲ ಅಲ್ವಾ, ಅದಕ್ಕೆ. ನೋಡಿ ನೋಡ್ತಾ ಇರ್ಬೋದು ನನ್ನ ಕಿಚನ್ ಕಂಪ್ಲೀಟ್ ಆಗಿದೆ. ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಲ್ವಾ. ಇದು ಲಾಸ್ಟ್ ಟೈಮ್ ಒಂದು ರುದ್ರಾಕ್ಷಿ ಹೂವ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡಿದ್ದೆ, ಚಿಕ್ಕದಾಗಿ ಮೊಗ್ಗು ಬಂದಿದೆ ಅಂತ. ಇವತ್ತು ಅದು ಹೂವ ಬಿಟ್ಟಿತ್ತಲ್ವಾ, ಅದಕ್ಕೆ ವಿಡಿಯೋ ಮಾಡಿದ್ದೀನಿ. ಎಷ್ಟು ಚೆನ್ನಾಗಿದೆ ಅಲ್ವಾ ರುದ್ರಾಕ್ಷಿ ಹೂವ. ಇದು ಬಂದ್ಬಿಟ್ಟು ಬ್ರಹ್ಮ ಕಮಲ. ನಮ್ಮ ಪಾಟ್ ಅಲ್ಲಿ ಎಷ್ಟೊಂದು ಮೊಗ್ಗು ಬಂದಿದೆ ಅಂದ್ರೆ ಇದು ಸುಮಾರು ಏನಿಲ್ಲ ಅಂದ್ರೂ 10 ಅಥವಾ 12 ಮೊಗ್ಗು ಬಂದಿದೆ. ಅದು ಎಷ್ಟು ಪುಟ್ದಾಗಿದೆ ನೋಡಿ, ಎಷ್ಟು ಕ್ಯೂಟ್ ಆಗಿದೆ. ಅದಕ್ಕೆ ನಾನು ಇದನ್ನ ವಿಡಿಯೋ ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ. ನಿಮ್ಗೆ ಏನಾದ್ರೂ ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಅಂತ ಹೇಳ್ಬಿಟ್ಟು ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು, ಬಾಯ್ ಬಾಯ್.